ಶಿವಮೊಗ್ಗದಲ್ಲಿ ಪ್ರಿಯಕರನಲ್ಲೇ ಪ್ರಿಯತಮಿಯ ಬರ್ಬರ ಹತ್ಯೆ ಆಗಿರುವಂತಹ ಶಾಕಿಂಗ್ ಇನ್ಸಿಡೆಂಟ್ ದಾಖಲಾಗ್ತಾ ಇದೆ. ಮದುವೆಗೆ ಒತ್ತಾಯ ಮಾಡಿದ್ಲು ಅನ್ನೋ ಕಾರಣಕ್ಕೆ ಪ್ರಿಯತಮಿಯನ್ನ ಕೊಂದು ಮುಗಿಸಿದ್ದಾನೆ. ಜಾತಿ ಬೇರೆ ಅನ್ನೋ ಕಾರಣಕ್ಕೆ ಮದುವೆಗೆ ಸೃಜನ್ ಕುಟುಂಬ ವಿರೋಧವನ್ನ ವ್ಯಕ್ತಪಡಿಸಿದೆ. ಬಟ್ ಯುವಕನನ್ನ ಪದೇ ಪದೇ ಯುವತಿ ಮದುವೆಯಾಗುವಂತೆ ಪೀಡಿಸ್ತಾ ಇದ್ಲಂತೆ. ಮದುವೆಗೆ ಒತ್ತಡ ಹಾಕಿದ್ದಕ್ಕೆ ಸಂಯಮ ಕಳೆದುಕೊಂಡಂತಹ ಯುವಕ ಪ್ರಿಯತಮೆಯನ್ನೇ ಕೊಂದು ಮುಗಿಸಿದ್ದಾನೆ. ಸುಂದರ ಕಾವ್ಯ ಆಗಬೇಕಾಗಿದ್ದಂತಹ ಪ್ರೇಮ ಕಥೆ ಇಲ್ಲಿ ಟ್ರಾಜಿಕ್ ಎಂಡಲ್ಲಿ ಮುಗಿದಿದೆ. ಸಾಗರ ತಾಲೂಕಿನ ಮುಂಬಾಳು ಗ್ರಾಮದಲ್ಲಿ ಘಟನೆ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೊಲೆಯಾದಂತಹ ದುರ್ದೈವಿಯ ಹೆಸರು ಸೌಮ್ಯ ಅನ್ನೋದು ತಿಳಿದು ಬರ್ತಾ ಇದೆ. ಹಾಗೂ ಕೊಲೆಯ ಆರೋಪ ಕೇಳಿ ಬಂದಿರೋದು ಕೊಲೆಗೈದಿರುವಂತಹ ಯುವಕ ಸೃಜನ್ ಹಾಗೂ ಸೌಮ್ಯ ಪರಸ್ಪರ ಪ್ರೀತಿಸ್ತಾ ಇದ್ರು. ಬಟ್ ಪ್ರೀತಿಗೆ ಜಾತಿ ಅನ್ನುವಂತಹ ಕೆಟ್ಟ ವ್ಯವಸ್ಥೆ ಅಡ್ಡ ಬಂದಿದೆ. ಸೃಜನ್ ಕುಟುಂಬಸ್ಥರು ಜಾತಿ ಬೇರೆ ಅನ್ನೋ ಕಾರಣಕ್ಕೆ ಮದುವೆಯನ್ನ ರಿಜೆಕ್ಟ್ ಮಾಡಿದ್ರಂತೆ, ಮದುವೆ ಪ್ರಪೋಸಲ್ ಅನ್ನ. ಅಷ್ಟಾದ್ರೂ ಯುವತಿ ನನ್ನನ್ನು ಮದುವೆ ಆಗುವಂತ ಕೇಳ್ತಾ ಇದ್ದಿದ್ದಕ್ಕೆ ಸಿಟ್ಟಾದಂತಹ ಯುವಕ ಸೃಜನ್ ಆಕೆಯನ್ನ ಕೊಂದು ಮುಗಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಘಟನೆ ಶಿವಮೊಗ್ಗದ ಜನರನ್ನ ಬೆಚ್ಚಿ ಬೀಳಿಸಿದೆ. ಶಿವಮೊಗ್ಗದ ಸಾಗರದಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಇದು. ಪರಸ್ಪರ ಸೌಮ್ಯ ಹಾಗೂ ಸಾಗರದ ಸೃಜನ್ ಪ್ರೀತಿ ಮಾಡ್ತಾ ಇದ್ರು. ತೀರ್ಥಹಳ್ಳಿಯಲ್ಲಿ ಫೈನಾನ್ಸ್ ಕೆಲಸವನ್ನ ಈ ಸೃಜನ್ ಮಾಡ್ಕೊಂಡಿದ್ದ. ನರ್ಸಿಂಗ್ ಓದ್ತಾ ಇದ್ದಂತಹ ಸೌಮ್ಯ ಜೊತೆ ಸೃಜನ್ಗೆ ಪ್ರೇಮಾಂಕುರ ಆಗುತ್ತೆ. ಜುಲೈ 2ನೇ ತಾರೀಕು ಕೊಪ್ಪದಿಂದ ತೀರ್ಥಹಳ್ಳಿಗೆ ಸೌಮ್ಯ ಬಂದಿರ್ತಾರೆ. ಆಲ್ಮೋಸ್ಟ್ 2.5 ವರ್ಷದ ಲವ್ ಅಂತೆ ಇದು. ಮನೆಗೆ ಕರ್ಕೊಂಡು ಹೋಗುವಂತೆ ಸೃಜನ್ಗೆ ಸೌಮ್ಯ ಒತ್ತಡವನ್ನ ಹೇರ್ತಾರೆ. ರಸ್ತೆ ಮಧ್ಯೆ ಈ ವಿಚಾರದಲ್ಲಿ ಸೌಮ್ಯ ಹಾಗೂ ಸೃಜನ್ ಮಧ್ಯೆ ಜಗಳ ಶುರುವಾಗುತ್ತೆ. ಜಗಳ ಕೊಲೆ ಎನ್ನುವಂತಹ ವಿಪರೀತದ ಹಂತಕ್ಕೆ ಹೋಗಿರೋದು ಅತ್ಯಂತ ದುರ್ದೈವದ ಸಂಗತಿ. ತಾನು ಪ್ರೀತಿಸಿದ ಹುಡುಗಿಯನ್ನೇ ಈತ ಕೊಂದು ಮುಗಿಸಿದ್ದಾನೆ. ಆ ಕ್ಷಣದ ಆವೇಶನೋ ಅಥವಾ ಕೊಲ್ಲಬೇಕು ಅಂತಾನೆ ಪ್ಲಾನ್ ಮಾಡ್ಕೊಂಡಿದ್ನೋ ಗೊತ್ತಿಲ್ಲ. ಬಟ್ ಇಂಥದ್ದೊಂದು ಇನ್ಸಿಡೆಂಟ್ಗೆ ಶಿವಮೊಗ್ಗದ ಜನ ಅಂತೂ ಬೆಚ್ಚಿ ಬಿದ್ದಿದ್ದಾರೆ. 2.5 ವರ್ಷದ ಲವ್ ಅಂತ್ಯ ಆಗಿತ್ತು ಕೊಲೆಯಲ್ಲಿ. ಇಬ್ಬರ ಪ್ರೀತಿಗೆ ಅಡ್ಡ ಬಂದಿದ್ದು ಜಾತಿ. ಹಾಗಾದರೆ ಪ್ರೀತಿ ಮಾಡಬೇಕಾದ್ರೆ ಯುವಕನ ತಲೆನಲ್ಲಿ ಮೆದುಳು ಇರಲಿಲ್ವಾ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಜಾತಿ ಬೇರೆ ಅಥವಾ ಕುಲ ಬೇರೆ, ಗೋತ್ರ ಬೇರೆ, ಅದನ್ನೆಲ್ಲ ನೋಡ್ಕೊಳ್ತಾನೆ ಪ್ರೀತಿ ಮಾಡಬೇಕಾಗಿತ್ತು. ಪ್ರೀತಿ ಮಾಡಿ ಮದುವೆ ಅನ್ನೋ ಫಾಲ್ಸ್ ಓಪನ್ ಕೊಟ್ಟು ನಂತರ ಆಕೆ ಕೇಳಿದ ತಕ್ಷಣ ಇಲ್ಲ ನಾನು ಆಗಲ್ಲ ಅಂತ ಅಂದರೆ ಏನರ್ಥ? ಆಕೆ ಕೂಡ ಗಂಟು ಬಿದ್ದಿದ್ದಾಳೆ. ಇದರ ಪರಿಣಾಮ ಆತನಿಗೆ ಏನು ಮಾಡೋದು ಅಂತ ಗೊತ್ತಾಗದೆ ಆತ ಆಕೆಯನ್ನು ಕೊಂದು ಮುಗಿಸಿದ್ದಾನೆ. ಆಕೆಯ ಕೊಲೆ ಆಗೋಕ್ಕೂ ಮುಂಚೆ ಇಬ್ಬರ ನಡುವೆ ವಿಪರೀತವಾಗಿ ಜಗಳ ಆಗುತ್ತೆ. ಜಗಳದ ಮಧ್ಯೆ ಸೃಜನ್ನು ಸೌಮ್ಯ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯನ್ನು ಕೂಡ ಮಾಡ್ತಾನೆ. ಗಂಭೀರವಾಗಿ ಹಲ್ಲೆಯನ್ನು ಮಾಡ್ತಾನೆ. ಹಲ್ಲೆ ಮಾಡಿದ ಪರಿಣಾಮ ಸ್ಥಳದಲ್ಲೇ ಸೌಮ್ಯ ಮೃತಪಟ್ಟಿದ್ದಾಳೆ. ಇನ್ಯಾವ ರೀತಿ ಆತ ಹೊಡೆದಿರಬೇಡ ಅನ್ನೋದು ಇಲ್ಲಿ ಯೋಚನೆ. ಶವವನ್ನ ನಂತರ ಮುಂಬಾಳು ಬಳಿ ಹೂತಿಟ್ಟಿರ್ತಾನೆ. ಅಂದರೆ ಕೊಲೆ ಮಾಡಿದ್ದೂ ಅಲ್ಲದೆ ಆ ಶವವನ್ನು ಸಾಕ್ಷಿನಾಶ ಮಾಡೋದಕ್ಕೂ ಆತ ಮುಂದಾಗ್ತಾನೆ. ಯಾರಿಗೂ ಡೆಡ್ ಬಾಡಿ ಸಿಗಬಾರ್ದು ಅಂತ ಹೇಳಿ ಅಲ್ಲೇ ಹೂತಿಟ್ಟಿದ್ದ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಮಗಳು ನಾಪತ್ತೆ ಅಂತ ಯುವತಿ ಪೋಷಕರು ಠಾಣೆಯ ಮೆಟ್ಟಿಲು ಹತ್ತಾರೆ. ಈ ವೇಳೆ ತನಿಖೆಗೆ ಇಳಿದಂತಹ ಪೊಲೀಸ್ ಭಾಷೆಯಲ್ಲೇ ಅನುಮಾನ ಬಂದಂತಹ ಸೃಜನನ್ನ ವಿಚಾರಿಸಿದಾಗ ಕೊಲೆಯ ಕೃತ್ಯ ಬೆಳಕಿಗೆ ಬಂದಿದೆ. 2ನೇ ತಾರೀಕು ಪ್ರಶಮನಿಯಲ್ಲಿ ನರ್ಸಿಂಗ್ ಅಂತ ಕಲಿತಾ ಇದ್ದಾಳೆ. ನರ್ಸಿಂಗ್ ಕಲಿಯೋಕ್ಕಂತ ಬೆಳಿಗ್ಗೆ ಹೋದವಳು ಬಂದಿಲ್ಲ ಮನೆಗೆ. ಅವತ್ತು ಹುಡುಗನ ಪ್ರೀತಿಸ್ತಿದ್ಲು ಸೃಜನ್ ಅಂತ ಹೇಳಿ, ಸಾಗರದ ಹುಡುಗ. ಅವನನ್ನು ಒಂದೊಂದು ಸತಿ ಮಾತಾಡೋಕ್ಕೆಲ್ಲ ಹೋದಾಗ 8:30 ಅಥವಾ 9:30 ಲಾಸ್ಟ್ ಬಸ್ ಅಂತೇಳಿ ಬರ್ತಾಯಿದ್ಲು. 9:30ಗೂ ಬರದೇ ಇರೋದು ನೋಡಿ ಅವನಿಗೆ ಫೋನ್ ಮಾಡಿದೆ ನಾನು 9:45 ಅಷ್ಟೊತ್ತಿಗೆ. ನನ್ನ ತಂಗಿ ಬಂದಿಲ್ಲ ಅಂತ ಹೇಳಿ. ಅದಕ್ಕೆ ಅವನು ಹೇಳ್ದೆ ಬಂದಿದ್ದಾಳೆ, 3:45 ಬಸ್ಸಿಗೆ ಕಳಿಸಿದ್ದೀನಿ ಮಾತಾಡಿ ಅಂತ ಹೇಳ್ದೆ. ಮತ್ತೊಂದು ಸತಿ ಫೋನ್ ಮಾಡಿದೆ, ಏನಾದರೂ ಜಗಳ ಆಡ್ಕೊಂಡ್ರ ಅಲ್ಲೇ ಇದ್ದಾಳ ಕಳಿಸು ಅಂತ ಹೇಳಿದೆ. ಇಲ್ಲ ಬ್ಲೂಟೂತ್ ಕೇಳಿದ್ರು, ಅದನ್ನು ಕೊಡ್ಸಿದ್ದೀನಿ ನಾನು ಹೊಸದು ಕೊಡಿಸಿ ಆಮೇಲೆ 3:45 ಬಸ್ ಹತ್ತಿದ್ದೀನಿ. ಆಮೇಲೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ದೆ. ಆಮೇಲೆ ನಾನು ಹೇಳಿದೆ ಸ್ಟ್ಯಾಂಡ್ ಹತ್ರ ಹೋಗಿ ನೋಡ್ಕೊಂಡು ಬಾ ಇದ್ದಾಳ ಅಂತ ಹೇಳಿ. ಅವ್ನು ಬರ್ತಿದ್ದು ಭಾರತ್ ಫೈನಾನ್ಸ್ ಕಲೆಕ್ಷನ್ಗೆಲ್ಲ ಬರ್ತಿದ್ದ. ನಾನು ನೋಡಿದ್ದೆ. ಒಂದು ಸರಿ 2 ಸರಿ ಅವ್ರ ಮನೆಗೂ ಬಂದಿದ್ದಾಗ ಅವನು ಹೇಳಿದ್ದ 1 ವರ್ಷ ಬಿಟ್ಟು ಮದುವೆ ಆಗ್ತೀನಿ ನಾನು, ಅವಳಿಗೆ ಮೋಸ ಮಾಡಲ್ಲ ಸರ್ ನಾನು. ಅವಳ ಹತ್ರ ಆಲ್ರೆಡಿ ಈಗ 1 ಲಕ್ಷ ದುಡ್ಡು ಇಸ್ಕೊಂಡಿದ್ದೀನಿ ಬೇರೆ. ಅವಳ ಹತ್ರ ಸಂಘದಲ್ಲಿ ಲೋನ್ ಮಾಡಿಸಿ ಅವಳ ಹತ್ರ ನನ್ನ ಕಷ್ಟಕ್ಕೆ ನಾನು ದುಡ್ಡೆಲ್ಲ ಇಸ್ಕೊಂಡಿದ್ದೀನಿ. ಅವಳಿಗೆ ಅಂತೂ ನಾನು ಮೋಸ ಮಾಡೋದಿಲ್ಲ ಅಂತ, ಅವಳನ್ನು ಮದುವೆ ಆಗೋದು ಗ್ಯಾರಂಟಿ ಅಂತ ಹೇಳಿದ್ದ. ಒಂದು 2 ತಿಂಗಳು ಈಚೆ ನಾನು ಮತ್ತೆ ಬಂದಾಗ ಅವನು ಹೇಳಿದ್ದ ಒಂದು 6 ತಿಂಗಳು ಬಿಟ್ಟು ನಾನು ಮದುವೆ ಆಗ್ತೀನಿ ಸರ್ ಹಂಗೆ ಅಂತೆಲ್ಲ ಹೇಳಿದ್ದೆ. ನನ್ನ ಹತ್ರನೇ ಹೇಳಿದ್ದ. ಈಗ ನೋಡಿದರೆ ಮೊನ್ನೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋಕೋತಿಗೆ ನಂಗೆ ಗೊತ್ತು ಇವರು ಕೊಲೆ ಕಾರಣ ಅದೇ ದುಡ್ಡು, ಮತ್ತೊಂದು ಜಾತಿ. ನಾವು ಕೆಳ ಜಾತಿಯವರು, ನಾವು ದಲಿತರು. ಹಾಗಾಗಿ ಅವನು ಅವ್ರ ಮನೇಲಿ ಒಪ್ಪಿಲ್ಲ. ಅವ್ರ ಮನೇಲಿ ಅವ್ರ ತಾಯಿ ಹೇಳಿದಷ್ಟೇ ಅವತ್ತು.
ನೀವು ಕೆಳ ಜಾತಿಯವಳು, ನಮ್ಮ ಮನೆಗೆಲ್ಲ ಬರಬೇಡ ನೀನು. ಸೌಮ್ಯ ಅನ್ನೋ ಹುಡುಗಿ ನಮ್ಮ ಗ್ರಾಮದವಳೆ. ನಾನು ಇವತ್ತು ಬೆಳಿಗ್ಗೆ ಅವ್ರ ಮನೆಗೆ ಬಂದೆ. ನನಗೆ ಸಾವಾಗಿದ್ದ ವಿಷಯ ಗೊತ್ತಿರಲಿಲ್ಲ, ಏನೋ ಕಂಪ್ಲೇಂಟ್ ಆಗಿದೆ ಅಂತೇಳಿ ತಿಳಿದು ಬಂತು. ನಾನು ಬಂದವನೇ ವಿಚಾರಣೆ ಮಾಡಿದಾಗ ಒಂದು ಪೇಪರಲ್ಲಿ ನ್ಯೂಸ್ ಇತ್ತು, ಈ ಥರ ಆಗಿದೆ ಅಂತ. ಇವ್ರಿಗೆ ಕೇಳಿದೆ, ಪೇಪರಲ್ಲಿ ನ್ಯೂಸ್ ಇದೆ, ಹೀಗೆ ಉಂಟು, ಏನು ಕ್ರಮ ಅಂತ ಕೇಳಿದಾಗ, ಇಲ್ಲ ಅಲ್ಲಿ ಡೆತ್ ಆಗಿದೆ ಸಾಗರದಲ್ಲಿ, ಅನಂತಪುರದಲ್ಲಿ. ಅವಳು ಮದುವೆ ಆಗ್ತೀನಿ ಅಂತ ಲಾಸ್ಟ್ ಟೈಮ್ ಒಂದು ಸರಿ ಸುಸೈಡ್ ಮಾಡ್ಕೊಳ್ಲಿಕ್ಕೆ ಹೋಗಿದ್ಲು. ಅದೆಲ್ಲ ಕೇಸೆಲ್ಲ ಆಗಿತ್ತು, ಅದೆಲ್ಲ ನಮಗೆಲ್ಲ ಗೊತ್ತಿತ್ತು, ತಿಳಿದಂಥ ವಿಚಾರ. ಆವಾಗ ಇವರೊಂದು ಒಂಥರ ಒಂದು ಅಗ್ರಿಮೆಂಟ್ ಕೂಡ ಮಾಡಿಸಿದ್ರು, ಅಂದರೆ ನೆಕ್ಸ್ಟು ಎಲ್ಲರೂ ಬಿಟ್ಟು ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ. ಮತ್ತು ಇನ್ನೊಂದು ಅವರಲ್ಲಿ ಯಾವಾಗಲೂ ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಶಶಿಧರ್. ಈ ಕೊಲೆ ಆ ಕ್ಷಣದ ಆವೇಶಕ್ಕೆ ಕಾರಣ ಆಗಿತ್ತಾ ಅಥವಾ ಮೊದಲೇ ಪ್ರೀ ಪ್ಲಾನ್ ಮಾಡ್ಕೊಂಡಿದ್ನಾ ಅಂತ? ಬಿಕಾಸ್ ಕೊಂದು ಮುಗಿಸಿ ಅಲ್ಲಿಂದ ಎಸ್ಕೇಪ್ ಆಗೋದು ನಾರ್ಮಲಿ ಒಬ್ಬ ಆರೋಪಿಯ ಮಾನಸಿಕತೆ. ಬಟ್ ಇಲ್ಲಿ ಆತ ಕೊಂದು ಮುಗಿಸಿದ್ದು ಅಲ್ಲದೆ ಆಕೆಯ ಶವವನ್ನ ಹೂತಿಟ್ಟಿರುವಂತಹ ರೀತಿ ನೋಡ್ತಾ ಇದ್ರೆ ಇದು ಮೊದಲೇ ಪ್ರೀ ಪ್ಲಾನ್ಡ್ ಆಗಿತ್ತಾ ಅನ್ನೋ ಅನುಮಾನ ಕೂಡ ಮೂಡ್ತಾ ಇದೆ. ಪೊಲೀಸರ ತನಿಖೆಯಲ್ಲಿ ಏನೆಲ್ಲ ವಿಚಾರಗಳು ಬಯಲಾಗಿದೆ? ಖಂಡಿತವಾಗಿಯೂ ಮಮತಾ, ಏನು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಸೃಜನ್ ಎಂಬ ಯುವಕ ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಸೌಮ್ಯ ಇಬ್ಬರ ನಡುವೆ ಕಳೆದ 2.5 ವರ್ಷದಿಂದ ಪ್ರೀತಿ ಮಾಡ್ತಿರ್ತಾರೆ. ಆದರೆ ಪ್ರೀತಿಗೆ ಯುವಕನ ಮನೆಯವರಿಂದ ಜಾತಿ ಅಡ್ಡಿಯಾಗಿರುತ್ತೆ. ಯುವಕನ ತಾಯಿ ಪ್ರೀತಿಗೆ ವಿರೋಧ ವ್ಯಕ್ತಪಡಿಸಿರ್ತಾರೆ. ಯಾವುದೇ ಕಾರಣಕ್ಕೂ ಮದುವೆ ಆಗಬಾರ್ದು ಅಂತ ಮಗನಿಗೆ ಬುದ್ಧಿ ಹೇಳಿರ್ತಾರೆ. ಆದರೆ ಇದರ ನಡುವೆನೂ ಕೂಡ ಇಬ್ಬರು ಪ್ರೀತಿ ಮಾಡ್ತಿದ್ರು. ಈ ಘಟನೆ ಆದ ನಂತರ, ಅಂದರೆ ಕಳೆದ 1 ವರ್ಷದ ಹಿಂದೆ ಸೌಮ್ಯ ಕೂಡ ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಗೆ ಕೂಡ ದಾಖಲಾಗಿದ್ಲು. ಈ ವೇಳೆ ಪೊಲೀಸರು ಯುವಕನನ್ನು ಕರೆಸಿ ಮುಚ್ಚಳಿಕೆಯನ್ನು ಬರ್ಕೊಟ್ಟಿದ್ರು. ಈ ವೇಳೆ ಆ ಯುವಕ 1 ವರ್ಷದ ನಂತರ ಮದುವೆ ಆಗುವುದಾಗಿ ಕೂಡ ಪೊಲೀಸರ ಮುಂದೆ ಒಪ್ಕೊಂಡಿದ್ದ. ಆದರೆ ಈ ನಡುವೆ ಜುಲೈ 2ನೇ ತಾರೀಕು ಯುವಕನನ್ನು ಭೇಟಿ ಮಾಡೋದಕ್ಕೆ ಕೊಪ್ಪದಿಂದ ತೀರ್ಥಹಳ್ಳಿಗೆ ಬಂದಿರ್ತಾಳೆ. ಆದರೆ ತೀರ್ಥಹಳ್ಳಿಯಲ್ಲಿ ಇಬ್ಬರ ನಡುವೆ ಜಗಳ ಆಗುತ್ತೆ. ಆ ಯುವಕನ ಮನೆಗೆ ಕರ್ಕೊಂಡು ಹೋಗುವಂತೆ ಒತ್ತಡ ಆಗ್ತಾಳೆ, ಜೊತೆಗೆ ಮದುವೆ ಆಗುವಂತೆ ಪೀಡಿಸ್ತಿರ್ತಾಳೆ. ಆದರೆ ಮನೆಗೆ ವಾಪಸ್ ಹೋಗುವಂತ ಯುವಕ ಹೇಳಿದ್ರು ಕೂಡ ಯುವತಿ ಕೇಳಿರಲ್ಲ. ಹೀಗಾಗಿ ಆತನ ಬೈಕ್ನಲ್ಲಿ ತೀರ್ಥಹಳ್ಳಿಯಿಂದ ಸಾಗರಕ್ಕೆ ಕರೆತರಬೇಕಾದ್ರೆ ಆ ಹೊಸನಗರ ತಾಲೂಕಿನ ಏನು ಹೆದ್ದಾರಿಪುರ ಅಂತ ಗ್ರಾಮ ಇದೆ, ಆ ಗ್ರಾಮದ ಬಳಿ ಇಬ್ಬರಿಗೂ ಮತ್ತೆ ಗಲಾಟೆ ಆಗುತ್ತೆ. ಗಲಾಟೆ ನಡೆದಂಥ ಸಂದರ್ಭದಲ್ಲಿ ಯುವಕ ಬಲವಾಗಿ ಯುವತಿಗೆ ಹೊಡೆದಿರ್ತಾನೆ. ಆಕೆ ಅಲ್ಲೇ ಸ್ಥಳದಲ್ಲೇ ಮೃತಪಡ್ತಾಳೆ. ಆ ಜೊತೆಗೆ ಆ ಶವವನ್ನು ಅಲ್ಲೇ ಬಿಟ್ಟು ಬೈಕ್ನಲ್ಲಿ ವಾಪಸ್ ಬಂದಂಥ ಯುವಕ ಮನೆಗೆಯಿಂದ ಕಾರನ್ನು ತೆಗೆದುಕೊಂಡೋಗಿ ಶವವನ್ನು ತೆಗೆದುಕೊಂಡು ಸಾಗರದ ಮುಂಬಾರು ಬಳಿ ಏನು ಗ್ರಾಮ ಇದೆ, ಆ ಗ್ರಾಮದ ಬಳಿ ಊತಿಟ್ಟು ಮನೆಗೆ ತೆರಳ್ತಾನೆ. ಯಾರಿಗೂ ಕೂಡ ಅನುಮಾನ ಬರದ ರೀತಿ ನಡ್ಕೊಳ್ತಿರ್ತಾನೆ. ಆದರೆ ಜುಲೈ 2ನೇ ತಾರೀಕು ತಮ್ಮ ಮಗಳು ಯಾವಾಗ ಕಾಣೆ ಆಗ್ತಾಳೆ, ಈ ಹಿನ್ನೆಲೆಯಲ್ಲಿ ಪೋಷಕರು ಕೊಪ್ಪ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಿಸ್ತಾರೆ. ಪ್ರಕರಣ ದಾಖಲಿಸ್ಕೊಂಡ ಪೊಲೀಸರು ಎಲ್ಲ ಕಡೆ ಹುಡುಕಾಟ ನಡೆಸಿರ್ತಾರೆ. ಆದರೆ ಈತನ ಮೇಲೆ ಯಾವುದೇ ಅನುಮಾನ ಬಂದಿರಲ್ಲ. ಆದರೆ ಪೊಲೀಸರಿಗೆ ಅನುಮಾನ ಬಂದ ನಂತರ ನಿನ್ನೆ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ವೇಳೆ ಆತ ಸತ್ಯವನ್ನು ಬಾಯ್ಬಿಟ್ಟಿದ್ದಾನೆ. ಯುವತಿಯನ್ನು ಕೊಲೆ ಮಾಡಿ ಆ ಮುಂಬಾರು ಗ್ರಾಮದ ಬಳಿ ಊತಿಟ್ಟಿರುವಾಗಿ ತಿಳಿಸಿದ್ದಾನೆ. ಹೀಗಾಗಿ ಪೊಲೀಸರು ಆತನನ್ನು ವಶಕ್ಕೆ ಪಡೆದಿದ್ದಾರೆ. ಈಗ ಶವವನ್ನು ಹೊರತೆಗೆಯುವಂಥ ಕೆಲಸ ಕೂಡ ನಡೀತಾ ಇದೆ ಮಮತಾ. ಆಲ್ ರೈಟ್, ಧನ್ಯವಾದ ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ.